ವೀಕ್ಷಕರೇ, ನಾನು ನಿಮಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಯಾವ ಥರ ಮಾಡಬೇಕೆಂದು ನಾನು ಹೇಳ್ಕೊಡ್ತೀನಿ. ಮೊದಲು ಕುಕ್ಕರನ್ನು ಆನ್ ಮಾಡಿದ್ದೀನಿ. ಪಾತ್ರೆಯಲ್ಲಿ ಮೊದಲು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಒಂದು ಪಾತ್ರೆಯಲ್ಲಿ. ಆನಂತರ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಹಾಕಬೇಕು. ಸ್ವಲ್ಪ ಶೇಂಗಾ ಹಾಕಿ ಆನಂತರ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕು. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಿಯನ್ ಇದೆ, ಆನಿಯನ್ ಹಾಕ್ತಾಯಿದ್ದೀನಿ. ಆಮೇಲೆ ಮಿಕ್ಸ್ ಮಾಡಿ ಈ ಥರ. ಪರವಾಗಿಲ್ಲ, ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ. ಸ್ವಲ್ಪ ಈರುಳ್ಳಿ ಅದು ಚೆನ್ನಾಗಿ ಬೆಂದಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಎರಡು ಟೊಮೊಟೊ ಕಟ್ ಮಾಡಿದ್ದೀನಿ. 2 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಸ್ನೇಹಿತರೆ. ಚೆನ್ನಾಗಿ ಬೆಂಚಬೇಕು. ಈಗ ಸ್ನೇಹಿತರೆ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಬೆನ್ನಬೇಕು. ನೆಕ್ಸ್ಟು ಸ್ನೇಹಿತರೆ, ಈ ಗ್ಲಾಸ್ಲೇ 1 ಗ್ಲಾಸು ರವೆ ತೊಗೊತಾ ಇದ್ದೀನಿ. ರವೆ ಚಿಕ್ಕ ರವೆ ಇದು. ದೊಡ್ಡ ರವೆನೂ ಹಾಕ್ಬೋದು. ದೊಡ್ಡ ರವೆ ಬಂದ್ಬಿಟ್ಟು ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಚಿಕ್ಕ ರವೆ ತೊಗೊಂಡಿದ್ದೀನಿ. ಇದು 1 ಗ್ಲಾಸ್ ತೊಗೊಂಡಿದ್ದೀನಿ. ನಾನು ಇವಾಗ ಇದನ್ನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, 2ನೇ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಹಸಿ ಕರಿಬೇವು. ಇವಾಗ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಕುದ್ತಾ ಇರಬೇಕು ಚೆನ್ನಾಗಿ. ಕುದಿಸ್ಬೇಕು ಚೆನ್ನಾಗಿ. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಈ ಥರ ಕುದಿಬೇಕಾದ್ರೆ ಆವಾಗ ರವೆ ಹಾಕ್ಬೇಕು ಸ್ನೇಹಿತರೆ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ತಾಯಿದ್ದೀನಿ ನಾನು.
ಫ್ಲೇಮ್ ಕಡಿಮೆ ಮಾಡಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ, ರವೆ 1 ಗ್ಲಾಸ್ ರವೆ ಹಾಕ್ತಾಯಿದ್ದೀನಿ. ರೌಂಡಾಗಿ ಹಾಕ್ಬೇಕು, ಒಂದೊತ್ತಲ್ಲಿ ಹಾಕ್ಬಿಡೋದು. ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಮಿಕ್ಸ್ ಮಾಡ್ತಾಯಿದೆ. ನೋಡಿ ಸ್ನೇಹಿತರೆ, ಗಟ್ಟಿ ಆಗ್ತಾ ಹೋಗುತ್ತೆ, ತಿರುಗ್ತಾ ಹೋಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಥರ ಗಟ್ಟಿ ಆದ ತಕ್ಷಣ ಮತ್ತು ಫ್ಲೇಮ್ನ ಆಫ್ ಮಾಡಬೇಕು ಸ್ನೇಹಿತರೆ. ಈ ಫ್ಲೇಮ್ ನಾನು ಆಫ್ ಮಾಡಿದ್ದೀನಿ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು ಸ್ನೇಹಿತರೆ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. 5 ನಿಮಿಷ ಬಿಟ್ಬಿಟ್ಟು ಊಟ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ.